ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ ಇನ್ನೂ ಚಂದ್ರನೇ ಹೋಗಿಲ್ಲ, ಆಗಲೇ ವೆಲ್ಕಮ್ ಟು ಪರಿಣಿತಾಸ್ ನಮಿತಾಸ್ ವ್ಲಾಗ್. ಸೊ ನನ್ನ ನ್ಯೂ ಬ್ಲಾಗ್ಗೆ ವೆಲ್ಕಮ್. ನಾನು ತೋರಿಸ್ತೀನಿ ಎಷ್ಟು ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ನಾನು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಷ್ಟು ತನಕ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಕೇಳಿಸ್ತಿತ್ತು. ಈಗ ನನ್ನ ಸೌಂಡಿಗೆ ಅದೆಲ್ಲ ನಿಂತೇ ಹೋಯ್ತು ಅನಿಸುತ್ತೆ. ಈ ಕಡೆ ಎಲ್ಲ ಇದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇದೆ. ಇಲ್ಲೇ ಒಂದೈತೆ ನೋಡಿ ಹೋಗಿ, ಎಷ್ಟೊಂದು ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ ಗೊತ್ತಾ ಗೈಸ್. ಏನು ಗೊತ್ತಾ, ನಾನು ಎಷ್ಟು ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಎದ್ದು ನಾನು ಸ್ನಾನನೂ ಆಗಿದೆ ಗೈಸ್ ಆಲ್ರೆಡಿ. ನಾನು ಈ ಪಕ್ಷಿಗಳನ್ನ ತೋರ್ಸೋಕ್ಕೆ ಮತ್ತು ಜಸ್ಟ್ ಇದರಿಂದ ನಾನು ವ್ಲಾಗ್ನ ಯಾವತ್ತು ಸ್ಟಾರ್ಟ್ ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಲ್ಲಿ ಆಗಲೂ ಎಷ್ಟೊಂದು ಪಕ್ಷಿ ಹೋಯ್ತು ಗೈಸ್, ಇಲ್ಲೆಲ್ಲ ಎಷ್ಟೊಂದು ಪಕ್ಷಿ ಹೋಯ್ತು ನೋಡಿ. ನಾನು ಸ್ನಾನ ಮಾಡೋದು ಪ್ರೂಫ್. ಸೊ ಇಲ್ಲೇ ಹಾಗಾಗಿ ನಾನು ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ನಂದು ಸ್ನಾನ ಎಲ್ಲ ಆಯಿತು. ಇವಾಗ 6:15 ಗೈಸ್ ಟೈಮು. ನನಗೆ ಈ ಸೀನೆಲ್ಲ ನೋಡ್ತಾಯಿದ್ರೆ ನನಗೆ ನೈಟ್ ಶಿಫ್ಟ್ ಮಾಡಿ ಏನು ಅನಿಸ್ತಾ ಇದೆ ಗೊತ್ತಾ ಗೈಸ್. ಒಳ್ಳೆ ಅರಸು ಫಿಲಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಶಿವರಾಜ್ ಅರಸು ಸನ್ರೈಸ್ ನೋಡಿ ಆಡ್ತಾರಲ್ಲ, ಹಂಗೆ ಅನಿಸ್ತಿದೆ ನನಗೆ. ಸೀರಿಯಸ್ಲಿ ನೋಡಿ ಇಲ್ಲಿ ಇದೆಲ್ಲ ನೋಡಿ ನನಗೆ ಎಷ್ಟು ದಿನಗಳಾಯ್ತು ಅನ್ನಿಸ್ತಾ ಇದೆ. ಇಷ್ಟೊಂದು ಬೆಳಗ್ಗೆ ನಾನು ಎದ್ದು ಆಲ್ಮೋಸ್ಟ್ ತಿಂಗಳುಗಳಾಯಿತು, ವರ್ಷಗಳಲ್ಲ. ಓಕೆ, ಈ ಸೆಟಪ್, ಈ ಮರ ಇಷ್ಟು ಚೆನ್ನಾಗಿರೋ ನಿಜ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಚಂದಮಾಮ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿದ್ರೆ ಏನು ಬಿಲ್ಡಪ್ ಕೊಡ್ತಾಳೆ ನಿಮ್ಗೆ ಹಂಗೆ ಆಡ್ತಾ ಇದ್ದೀನಲ್ವಾ ಅರಸು ಫಿಲಮ್ ಶಿವರಾಜ್ ಅರಸ್ ಥರ. ಓಕೆ ಗಾಯ್ಸ್, ನಾನು ಯಾಕೆ ಇಷ್ಟು ಬೇಗ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಾ? ನಾನು ಅದನ್ನು ಹೇಳ್ತೀನಿ. ಚಂದಮಾಮ ನೋಡಿ ಇನ್ನೂ ಹೋಗೇ ಇಲ್ಲ ಚಂದಮಾಮ, ಹಂಗೆ ಇದೆ ಇನ್ನು 6:20 ಈಗ ಇನ್ನು. ಸೊ ಚಂದಮಾಮಂಗೆ ಟಾಟಾ ಮಾಡಿ ಸೂರ್ಯಮಾಮಂಗೆ ಬನ್ನಿ ಅಂತ ನೋಡಿ ಟೈಮ್ ಬಂದಿದೆ ಈಗ. ಸೊ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ಬೇಗ ಇದ್ದಿದ್ದೀನಿ, ನಾನು ಎಲ್ಲಿಗೋ ಹೋಗೋಕ್ಕೆ ಎದ್ದಿದ್ದೀನಾ, ಏನಕ್ಕೆ ಎದ್ದಿದ್ದೀನಿ ಇಷ್ಟು ಬೇಗ ಅಂತ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಸ್ನಾನ ಆಗಿದೆ. ಸೊ ನೆಕ್ಸ್ಟ್ ಈ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ ಬನ್ನಿ. ಬೆಳಗ್ಗೆ ಸ್ಟಾರ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಓಕೆ ಲೆಟ್ಸ್ ಸಿ. ಇವಾಗ ಹೋಗಿ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಮನೇಲಿ. ಇವಾಗ ಹೋಗಿ ಕಸ ಗುಡಿಸಿ ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಗೈಸ್, ನಾನು ಬರೀ ಕೈಯೇ ತೋರಿಸ್ಕೊಂಡು ಮಾತಾಡ್ತಾಯಿದ್ದೀನಿ ಬಿಕಾಸ್ ಮಾರ್ನಿಂಗ್ ವೈಬ್ಸ್. ನಾನು ಅಲ್ಲಿ ಒಂದು ಪ್ಯಾರೆಟ್ ಎಷ್ಟು ಚೆನ್ನಾಗಿ ಕೂತಿದ್ದೆ ನೋಡಿ ಅಲ್ಲಿ ಆಗಲೂ ಎಷ್ಟೊಂದು ಸೌಂಡ್ ಮಾಡ್ತಾಯಿತ್ತು ಗೈಸ್. ನಾನು ಫೋನ್ ಎತ್ಕೊಂಡು ಬರೋಷ್ಟೆಲ್ಲ ಸೈಲೆಂಟ್ ಆಗಿಬಿಡ್ತು. ನಾನು ಆ್ಯಕ್ಚುಲಿ ಬಟ್ಟೆ ಒಣಗಾಕೋಣ ಅಂತ ಬಂದೆ, ಅಲ್ಲಿ ಆ ಕಡೆ ಒಂದಿದೆ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಬಾಯ್ ಅಂದರೆ ಆಮೇಲೆ ಮತ್ತೆ ಬರ್ತೀನಿ. ಈಗ ಮಾರ್ನಿಂಗ್ ವೈಬ್ಸ್ ನೋಡ್ಕೊಂಡಿರಿ, ಯಾಕೆ ನಾನು ಬೇಗ ಇದ್ದಿದ್ದೀನಿ, ಇನ್ನೂ ಎಷ್ಟು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ನಾನು ಸಿಗ್ತೀನಿ. ಓಕೆ ಬಾಯ್. ಬೆಟ್ಟ ನೋಡಿ ಗೈಸ್, ಬೆಟ್ಟ ಕಾಣಿಸ್ತಾನೆ ಅಷ್ಟು ಹಂಗಿದೆ. ಅಲ್ಲಿದೆ ನೋಡಿ ಗೈಸ್, ಅಲ್ಲಿ ಬೆಟ್ಟ ಕಾಣಿಸ್ತಾನೆ ಇಲ್ಲ, ಫುಲ್ ಹಿಮ ಮುಚ್ಕೊಂಡಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ಆಯಿತಾ, ಆಮೇಲೆ ಕಾಣಿಸುತ್ತೆ ನಿಮಗೆ ಬೆಟ್ಟ. ಓಕೆ ಗಾಯ್ಸ್, ಐ ವಿಲ್ ಬಿ ಬ್ಯಾಕ್. ಸ್ವಲ್ಪ ಕೆಲಸಗಳು ಮುಗಿಸಿ ಬರ್ತೀನಿ ನಾನು, ಸಿಗ್ತೀನಿ ನಾನು. ಕಳ್ಳ ಎದ್ರಕೋಟ ಗೈಸ್ ನೋಡಿ, ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿದ್ದಾನೆ. ಬಾಯ್ ಪಾಪು, ಆಯಿತಾ? ಇನ್ನೂ ಟಿಫನ್ ಮಾಡಿಲ್ಲ. ಎಂಥ ಸ್ಟೈಲ್ ನೋಡಿ ಸ್ಕೂಲ್ಗೆ ಹೋಗೋನು. ಭಕ್ತಿಯಿಂದ ಇಟ್ಕೋಬೇಕು. ಸುಂದ್ರಾಂಗ ಯಾರು ನೀನು? ಸುಂದ್ರಾಂಗನಾ? ಹೇಳಿದ್ದೀನಿ ನಾವು ಹೋಗ್ಬಿಟ್ಟು ಬರೋ ತನಕ ಚಿಕ್ಕಿ ಅಪ್ಪಂಗೆ ಇಬ್ರಿಗೂ ಕಾಟ ಕೊಡಬಾರ್ದು. ಹಾಂ, ಯಾಕೆ ಚಿಕ್ಕಿ ಕಾಟ ಕೊಡ್ತೀಯಾ? ಹಾಂ, ಅಪ್ಪಂಗೆ ಚಿಕ್ಕಿನ ನೀನೇ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ನನ್ನನ್ನು ನೋಡ್ಕೋತಾರೆ. ಓಕೆ, ಇವಾಗ ರೊಟ್ಟಿ ರೆಡಿ ಇದೆ, ಟಿಫನ್ ಮಾಡ್ಕೊಬಿಡೋಣ. ಓಕೆ 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 ರೆಡಿ ಗೈಸ್. ತಿನ್ನಿಸ್ತಾರೆ ನನಗೆ. ಎಸ್, ಬೇಗ ತಿನ್ನಿ ಅಂತ ರೊಟ್ಟಿ, ಕಡಲೆಕಾಳು ಸಾಂಬಾರು. ಟೈಮ್ ಆಗಿರ್ತಾನೆ. ನಮ್ಮ ಧನ್ವಿತು ನಮ್ಮನ್ನ 5 days ಬಿಟ್ಟಿರ್ತಾನೆ ಇವಾಗ, 5 to 4 days ಅಲ್ಲದಾನೆ. ಅಪ್ಪ ಮತ್ತೆ ನಮ್ಮ ಅಪ್ಪನ ಜೊತೆ ಮತ್ತೆ ನಮ್ಮ ಚುಚ್ಚಿ ಜೊತೆ ಆರಾಮಾಗಿ ಫುಲ್ ಜಾಲಿ ಮಾಡ್ಕೊಂಡಿರ್ತಾನೆ.
ಫ್ಲೈಟಲ್ಲಿ ಹೋಗ್ತಾರೆ. ಇಲ್ಲ ನನ್ನನ್ನು ಮಾತ್ರ ಬಿಟ್ಬಿಟ್ಟು ರಾಮೇಶ್ವರಗೆ ಹೋಗೋರೆ. ರಾಮೇಶ್ವರಗಲ್ಲಪ್ಪ, ಕಾಶಿಗೆ ಹೋಗೋರೆ. ಕಾಶಿಗೆ ಹೋಗಿದ್ದು ಫ್ಲೈಟಲ್ಲಿ, ರಾಮೇಶ್ವರಕ್ಕೆ ನೀನು ಬಂದಿದ್ದಲ್ಲ ಟ್ರೈನಲ್ಲಿ. ಅಲ್ಲಿಗೆ ಯಾವಾಗಲೂ ನಮ್ಮ ಅಪ್ಪಂಗೆ ವೆಯ್ಟ್ ಮಾಡಿಸ್ತಾನೆ. ಅಲ್ಲಿ ಲೇಟ್ ಲತೀಫ್ ಅಂದರೆ ದನ್ ವಿತ್ ಲೇಜಿ ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ಲೇಜಿ ಬಾಯ್, ಕ್ರೇಜಿ ಬಾಯ್ ಅಲ್ಲ, ಲೇಜಿ ಬಾಯ್. ಎಲ್ಲರಿಗೂ ಗೊತ್ತಾಯ್ತು ದನ್ ವಿತ್ ವ್ಲಾಗಲ್ಲಿ ನೀನು ಲೇಟ್ ಮಾಡ್ತೀಯ ಅಂತ. ಓ ಫಾಸ್ಟ್ ಈಗ ವ್ಲಾಗ್ ಬಂದ ತಕ್ಷಣ. ಬಾಯ್, ಹುಷಾರಾಯ್ತಾ ಊರಿಂದ ಬರೋ ತನಕ. ಸೊ ಗೈಸ್ ನೋಡಿ, ಇದು ಗಿಫ್ಟ್ ಕೊಡೋದು. ಇದು ನಮ್ಮ ಮಮ್ಮಿ ಲಗೇಜ್ ರೆಡಿಯಾಗಿದೆ, ಬ್ಯಾಗ್ ರೆಡಿಯಾಗಿದೆ. ಸೊ ಸ್ನ್ಯಾಕ್ಸ್ ರೆಡಿಯಾಗಿದೆ. ನಾನು ಈಗ ನನ್ನ ಬಟ್ಟೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಗೈಸ್. ಎಲ್ಲಿಗೆ ಅಂತಲೇ ನಾನು ಇಲ್ಲ, ಬಟ್ ಎಲ್ಲ ತೋರಿಸ್ತಾ ಇದ್ದೀನಿ. ನನ್ನ ಬಟ್ಟೆ ಜಸ್ಟ್ ಒಂದೇ ಒಂದು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಅಂತ ನಾನು ಹೇಳ್ತೀನಿ ಈಗ. ಒಂದೊಂದಾಗಿ ಬಟ್ಟೆ ಎತ್ಕೊಂಡ್ಬಿಟ್ಟು ಏನ್ ಅನ್ಸ್ತಾ ಇದೆ ಹೇಳ್ಬಿಟ್ಟು ಹೋಗು. ನಾನು ಅವಾಗಿಂದ ನೀನು ತೋರ್ಸೇ ಇಲ್ಲ. ಅಳ್ಬಿಡ ಹುಷಾರಾಗಿ ಹೋಗ್ಬಿಡ್ ಬಾ. ಬಾಯ್, ಮನೆ ಕಡೆ ಹುಷಾರು ಗೈಸ್. ಈಗ ನಾನು ತೋರಿಸ್ದಲ್ವಾ ಆಗಲೇ ನನ್ನ ಬಟ್ಟೆ ಎತ್ತಿಟ್ಕೊತೀನಿ ಅಂತ. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ. ಹಿಂದೆ ಒಂದು 3-4 ಇದೆ, ಇಲ್ಲೂ ಇದೆ ಗೈಸ್. ಇಲ್ಲೇ ಆಲ್ಮೋಸ್ಟ್ 2 ಬಟ್ಟೆ ಏನೋ ಇದೆ ಒಳಗಡೆ ಇದೆ ನೋಡಿ, ಕಾಣಿಸುತ್ತೆ. ಸೊ ನನ್ನ ಬಟ್ಟೆನೂ ರೆಡಿ, ನಮ್ಮ ಮಮ್ಮಿ ಲಗೇಜಸ್ ಕೂಡ ರೆಡಿ ಇದೆ. ಸೊ ಇಷ್ಟೆಲ್ಲ ತೋರಿಸಿದ್ಮೇಲೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಲೇಬೇಕು. ಸೊ ನಾವು ಇವತ್ತು ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀವಿ ಗೈಸ್. ಹೈದ್ರಾಬಾದಲ್ಲಿ ಜೈರಾಬಾದ್. ಓಕೆ, ಸೊ ನಾನು ಬೆಳಗ್ಗೆಯಿಂದ ನನ್ನ ಕೈ ತೋರಿಸ್ಕೊಂಡೇ ಮಾತಾಡಿದ್ದಾಯಿತು. ಸೊ ಇಷ್ಟೆಲ್ಲ ನಾವು ಪ್ಯಾಕ್ ಮಾಡಿ ನಾವು ಜೈರಾಬಾದ್ಗೆ ಹೋಗ್ತಾಯಿದ್ದೀವಿ. ಯಾಕೆ ಏನು ಅಂತ, ನಾನು ಈಗ ಟ್ರೈನಿಗೆ ಟೈಮ್ ಆಗುತ್ತೆ. ಇಲ್ಲಿಂದ ಫಸ್ಟ್ ಬ್ಯಾಂಗ್ಳೂರು ಹೋಗಬೇಕು. ಬ್ಯಾಂಗ್ಳೂರು ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಜೈರಾಬಾದ್ ಇದೆ ಟ್ರೈನು. ನಾವು ನಾಳೆ ಬೆಳಿಗ್ಗೆ, ಇವಾಗ ಸಂಜೆ ಹತ್ತಿದ್ರೆ ನಾಳೆ ಬೆಳಗ್ಗೆ ಗೈಸ್ ರೀಚ್ ಆಗೋದು. ಸೊ ನಾನು ಆಟೋದಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಟ್ರೈನಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಟ್ರೈನಲ್ಲಿ ಸ್ವಲ್ಪ ಒಂದು 1/4 ಗಂಟೆ ಮುಂಚೆ ಇಲ್ಲ ಅರ್ಧ ಗಂಟೆ ಮುಂಚೆ ಹೋಗ್ತೀವಲ್ಲ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ, ಯಾರ ಮನೆಗೆ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಮನೆಗೇನೆ, ಫಂಕ್ಷನ್ಗೆ, ಆಯಿತಾ. ಸೊ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂಚೂರು ಟೈಮು ಶಾರ್ಟೇಜ್ ಇರೋದ್ರಿಂದ ನಾನು ಎಷ್ಟೆಷ್ಟಾಗುತ್ತೆ ಬೆಳಗ್ಗೆಯಿಂದ ಅಷ್ಟೆಷ್ಟು ವೀಡಿಯೋ ಮಾಡಿದ್ದೀನಿ. ಹಾಗಾಗಿ ಇವಾಗ ನಾವು ಹೊರಡೋಕ್ಕೆಲ್ಲ ರೆಡಿ ಆಗ್ತಾಯಿದ್ದೀವಿ. ನಾನು ರೆಡಿಯಾಗಿ ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ಎಸ್ ಗೈಸ್, ರೆಡಿ ಆಗಿಬಿಡ್ತೀನಿ ಫಸ್ಟ್. ನಾನು ಕೂಡ ರೆಡಿಯಾಗಿಲ್ಲ, ರೆಡಿಯಾಗಿ ಬ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ಬಟ್ಟೆ ಎಲ್ಲ ತುಂಬಿಡ್ತೀನಿ ನಾನು. ಓಕೆ ಗೈಸ್, ಸಿಗ್ತೀನಿ. ಸೊ ನಾನು ಹೇಳ್ದೆಲ್ಲ ಹೊರಡ್ಬೇಕಾರೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಈಗ ಹೊರಡ್ತಾ ಇದ್ದೀವಿ. ನಮಗೆ ಆಟೋ ಸಿಕ್ತು, ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆಯಿಂದ ನಾನು ಮುಖ ತೋರಿಸ್ದೆ ಹಂಗೆ ವೀಡಿಯೋ ಮಾಡಿದ್ರಿಂದ ನಮ್ಮ ಅಮ್ಮಂಗೆ ಹಾಯ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ದೆ. ದನ್ವೀತ್ ಮಾಡಿದ್ದಾನಲ್ಲ ಆ ವಿಡಿಯೋ ಬಿಟ್ಟರೆ ಇನ್ನೆಲ್ಲೂ ನನ್ನ ಮುಖನೇ ತೋರಿಸಿಲ್ಲ. ಬೆಳಗ್ಗೆಯಿಂದ ಹಂಗೆ ವೀಡಿಯೋ ಮಾಡಿದ್ದೆ. ಬಂದ್ವಿ ಗೈಸ್ ಫೈನಲಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ. ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನವಿತಾ ಅಂತೀನಲ್ಲ ನೋಡಿ, ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಫಸ್ಟ್ ಈಗ ಓಡೋಗಿ ಟಿಕೆಟ್ ತೊಗೊಳ್ಳೋಣ, ಆಮೇಲೆ ಮಾತುಕತೆ ಮುಂದುವರ್ಸೋಣ ಬನ್ನಿ. ತೋರಿಸಿ, 3ನೇ ಪ್ಲ್ಯಾಟ್ಫಾರ್ಮ. ನಡೀರಿ 3rd ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕುತ್ಕೊಬಿಡೋಣ. ಆಲ್ರೆಡಿ ಟ್ರೈನ್ ಬಂದಿದೆ, ಪರವಾಗಿಲ್ಲ. ಇಲ್ಲ ಅಂತಂದ್ರೆ ಆರಾಮಾಗಿ ಕೂತಿರೋಣ ಬರೋತ್ತಷ್ಟೊತ್ತಿಗೆ. 3rd ಅಲ್ವಾ ಮಮ್ಮಿ? ಓಕೆ, ಹೋಗೋಣ. ಚಲೋ ಜಾಯಿಂಗೆ. ನಾವು ಟಿಕೆಟ್ ತೊಗೊಂಡು ಬಂದು ಒಂದು 10 ನಿಮಿಷಕ್ಕೆ 10 ನಿಮಿಷ 1/4 ಗಂಟೆ ಇರ್ಬೋದು. ಟ್ರೈನು ಮೂವ್ ಆಗೇ ಹೋಯಿತು. ಕರೆಕ್ಟ್ ಟೈಮ್ ಬಂದಿದ್ವಿ ಅಂದ್ಕೊಳ್ಳಿ. ಆಲ್ಮೋಸ್ಟು ಮೂವ್ ಆಗಿದ ತಕ್ಷಣ ನನಗಂತೂ ಒಂಥರ ಖುಷಿ, ಒಂಥರ ನಮ್ಮ ಮೈಸೂರು ಬಿಟ್ಟು ಹೋಗ್ತಾಯಿದ್ದೀನಿ ಅಂದರೆ 5 ದಿನ ಆಗಲಿ 1 ದಿನ ಆಗಲಿ ನಮ್ಮ ಮೈಸೂರು ಬಿಟ್ಟು ಹೋದರೆ ನನಗೆ ಬೇಜಾರನೇ ಗೈಸ್. ಅದೇನೇ ಆಗಲಿ, ನಾವಿಬ್ಬರೇ ಹೋಗಿಲ್ಲ, ನಮ್ಮ ಜೊತೆ ಇನ್ನೂ ಯಾರ್ಯಾರು ಬಂದಿರೋ ಅಂತ ನಿಮಗೆ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಮುಂದೆ ನೋಡ್ತೀರಾ. ನಾವೀಗ ಯಾವ ಊರಲ್ಲಿ ಮದ್ದೂರು ಎಲ್ಲ ಅಡ್ಡಾಡೋದು. ಇವಾಗ ಮಾಡಿಸ್ಕೊಂಡಿದ್ರೆ ವಿಡಿಯೋ ಪಕ್ಕ ಬರ್ತಾ ಇರಲಿಲ್ಲ, ಎಲ್ಲ ಹೊಟ್ಟೋಯ್ತು. ಬೇಡವಾ? ನಾನೇ ಇಟ್ಕೊಬಿಡ್ಲಾ, ಮನೆಗೆ ತೊಗೊಂಡೋಗ್ಲಾ? ಗೈಸ್, ನಂಗೊಂದು ಫ್ರೆಂಡ್ ಸಿಕ್ಕಿದ್ದಾಳೆ ನೋಡಿ.
ಮಾಡು ಹಂಗೆ. ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು. ಹೋಗು ಹೋಗು, ಕರಿತಾ ಇದ್ದಾರೆ, ಹೋಗು. ಇವಳು ಮಾಡಿದ್ಲು ಅಂತ ಅವಳು ಮಾಡ್ತಾರ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ನು. ನಮ್ಗೆ ಇಲ್ಲಿಂದ ಜೈರಾಬಾದ್ ಟ್ರೈನ್ ಇರೋದು. ಅಲ್ಲಿ ನಾವು ಎಷ್ಟು ಜನ ಹೋಗ್ತಾಯಿದ್ದೀವಿ ನಾನು ಹೇಳ್ತೀನಿ ಅನ್ನಲ್ಲ. ಟೋಟಲ್ 7 ಜನ ಹೋಗ್ತಾಯಿದ್ದೀವಿ. ಇಬ್ಬರು ಅಂಕಲ್, ಇಬ್ಬರು ಆಂಟಿ, ನಾನು, ನಮ್ಮ ಮಮ್ಮಿ ಮತ್ತು ಅವ್ರ ಮಮ್ಮಿ, ಇಷ್ಟು ಜನ ಹೋಗಬೇಕು. ಇನ್ನು ಜೈರಾಬಾದ್ಗೆ ಹೋಗೋ ಟ್ರೈನು ಬರಬೇಕಿತ್ತು. ಅಲ್ಲಿ ತನಕ ನಮಗೆ ಫ್ರೀ ಇತ್ತು, 1.5 ಅವರ್ ತನಕ. ನಾವು ಕಾಫಿ ಕುಡಿಯೋಣ, ಹಂಗೇ ಈವ್ನಿಂಗ್ ಆಗಿತ್ತಲ್ಲ ಅಂತ ಬಂದ್ವಿ. ಮತ್ತು ಅವರೂ ಊಟ ಕಟ್ಸ್ಕೋಬೇಕಾಯಿತು. ನಾನು ಮಮ್ಮಿ ಆಲ್ರೆಡಿ ಚಪಾತಿ ತಂದಿದ್ವಿ. ಹಾಗೆ ಎಲ್ಲ ಕೇಳ್ಕೊಂಡು ಹೋಗೋಣ ಊಟದ ಬಗ್ಗೆ, ಆಮೇಲೆ ಕಾಫಿ ಕುಡ್ದಂಗೆ ಆಗುತ್ತೆ ಅಂತ ಬಂದ್ವಿ. ನಾನು ಆಂಟಿದಿರಲ್ಲ 51, 50, 49 ಇದೆ. 49, 52 ಇದೆ ಗೈಸ್ ನಮ್ಮ ಸೀಟು. ಲೋವರ್. ಸೊ ವಿ ಆರ್ ಗೋಯಿಂಗ್ ಟು ಜೈರಾಬಾದ್. ಫೈನಲಿ ನಮ್ಮ ಜಾಗನ ಹುಡ್ಕೊಂಡ್ವಿ ಗೈಸ್. ಟಾರ್ಚ್ ಬೇರೆ ಆನ್ ಮಾಡ್ಕೊಂಡು ಹುಡ್ಕೊಂಡಿದ್ದೀವಿ. ಈಗ ಫಸ್ಟ್ ಕಿಟಕಿ ತೆಗಿಬೇಕು. ಯಾವುದು ಮಮ್ಮಿ? ನಮ್ಮದು 52 ಮತ್ತು 49. ಅಯ್ಯೋ ಜಸ್ಟ್ ಮಿಸ್. ಬ್ಯಾಗೇ ಬಿದ್ದೋಗ್ತಿತ್ತು. ಫಸ್ಟ್ ಕಿಟಕಿ ತಗೋಣ ಬನ್ನಿ ಗೈಸ್. ನಾನು ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ತಿಂತಾ ಕೂತಿದ್ವಿ. ನಾನು ಜಸ್ಟ್ ಹೇಳ್ದೆಲ್ಲ ಕಾಫಿ ಕುಡಿಯೋಕೆ ಹೋಗಿದ್ವಿ, ನಾನು ಆಂಟಿ ಅವರೆಲ್ಲ. ನಿಮಗೆ ತೋರಿಸಿದ್ನಲ್ಲ, ಕಾಫಿ ಕುಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಟ್ರೈನ್ ಬಂದಿದ್ದೀವಿ. ಓ ಕನ್ನಡಿ ಇದೆ ನೋಡಿ ಗಾಯ್ಸ್, ಕನ್ನಡಿ ಇದೆ. ನನ್ನ ತೋರಿಸೇ ಇಲ್ಲ ನನ್ನ ಮುಖನ ನಿಮಗೆ. ಟಾರ್ಚ್ ಆಫ್ ಮಾಡ್ತೀನಿ ನೋಡಿ ಗೈಸ್. ಸಾಹಸ ಮಾಡ್ತಾವ್ರು ನಮ್ಮ. ಫೈನಲಿ ತೆಗೆದ್ರು ಕಿಟಕಿನ. ಈಗ ಸ್ವಲ್ಪ ಜೀವ ಬಂದಂಗೆ ಆಗಿದೆ. ಲೋವರ್ ಸೀಟ್ ಇದೆ. ಸೊ ವಿ ಆರ್ ಆಲ್ ಸೆಟ್. ಲಾಕ್ ಆಗಿಲ್ಲ ಅಂತ ಲಾಕ್ ಮಾಡಿಬಿಡೋಣ ಈಗ ಕಿಟಕಿನ. ನಾವು ಸೆಟಲ್ ಆಗಿಬಿಟ್ಟು ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಗೈಸ್ ವ್ಲಾಗ್ನ. ಬಟ್ ಚೂರು ಆಗಿದೆ. ಎಲ್ಲನೂ ವೀಡಿಯೋ ಮಾಡೋಕ್ಕೆ ನಾನು ಬ್ಯಾಗೊಳಗೆ ಇಟ್ಟಿರ್ತೀನಿ, ಇಲ್ಲ ಮಾತಾಡ್ತಿರ್ತೀನಿ. ಸಡನ್ನಾಗಿ ಏನೋ ಒಂದು ಕಂಟೆಂಟ್ ಸಿಗುತ್ತೆ. ಮಮ್ಮಿ ಈ ಥರ ಯಾರು ಅಡ್ಡ ಬರ್ತಾರೆ ಜನರು. ಓಕೆ ಗೈಸ್, ಇರಿ ನಾನು ಸೆಟಲ್ ಆಗಿಬಿಟ್ಟು ನಿಮಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಬಾಯಿ ಕಾಣಿಸ್ತಲ್ಲ. ಸೊ ಎಲ್ಲ ಸೆಟಲ್ ಆದ್ವಿ. ನಾನು ಮಮ್ಮಿ ಎಲ್ಲ ಲಗೇಜಸ್ ಎಲ್ಲೆಲ್ಲ ಇಡಬೇಕೆಲ್ಲ ಇಟ್ಬಿಟ್ಟು ಸೆಟಲ್ ಆಗಿ ಕೂತ್ಕೊಂಡಿದ್ವಿ. ನಾವು ಹೋಗಿ ಕೂತ್ಕೊಂಡು ಸೆಟಲ್ ಆಗಿ ಎಲ್ಲ ಆದಮೇಲೂ ಒಂದು 50 ನಿಮಿಷ ತನಕ, 3/4 ಗಂಟೆ 50 ನಿಮಿಷ ತನಕ ಟ್ರೈನ್ ಹೋಗೇ ಇರಲಿಲ್ಲ. ಆರಾಮಾಗಿ ಕೂತ್ಕೊಂಡಿದ್ವಿ. ಅದಾದಮೇಲೆ ಈಗ ಮೂವ್ ಆಗ್ತಾಯಿದೆ ನೋಡಿ. ನಾವು ಹೋಗಿ ಎಷ್ಟೊತ್ತಾದಮೇಲೆ ಸ್ಲೋ ಆಗಿ ಈಗ ಯಶವಂತಪುರ ಬಿಡ್ತು. ಯಶವಂತಪುರ ಇವಾಗ ಬಿಟ್ಟರೆ ನಾವು ಮಾರ್ನಿಂಗ್ 7:30, 8 ಹಂಗೆ ರೀಚ್ ಆಗೋದು. ನಾವು ಆಲ್ಮೋಸ್ಟ್ ನಿದ್ದೆ ಇನ್ನೇನು, ಯಾಕೆಂದರೆ ಈಗ ಆಲ್ರೆಡಿ 7:30. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಹಂಗೆ ನನಗೆ ನೈಟ್ ಶಿಫ್ಟ್ ಮಾಡಿದ್ದೆ. ನಾನು ಬೆಳಗ್ಗೆಯಿಂದ ನಿಮಗೆ ಗೊತ್ತು 6:30 ಎದ್ದೋಳು, ನಿದ್ದೆನೇ ಮಾಡಿಲ್ಲ ನಾನು. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದವಳು, ನಾನು ನಿದ್ದೆ ಮಾಡಿದೆ. ಕಂಟಿನ್ಯೂಸ್ ಶಿಫ್ಟ್ ಮುಗಿಸಿ ಹಾಗೆ ಬಂದಿರೋದು. ಸೊ ಫಸ್ಟು ನನಗೆ ತಿನ್ನೋ ಮೂಡು ಇರಲಿಲ್ಲ ಅಂದ್ಕೊಳ್ಳಿ. ಚಪಾತಿ ಅಲ್ವಾ, ಈ ಶೆಕೆಯಲ್ಲಿ ಯಾರು ತಿಂತಾರೆ ಅಂದ್ಕೊಂಡು. ಮತ್ತು ಕಾಫಿ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಆಂಟಿದಿರು ತುಂಬ ತಂದಿರು. ತುಂಬಾ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ರು ಆಂಟಿದಿರೆಲ್ಲ. ಆಂಟಿ ಮತ್ತು ಅಂಕಲ್ ಅವರೆಲ್ಲ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅವ್ರದ್ದೆಲ್ಲ ಅವ್ರಿಗೆ ಅಲ್ಲಿ ಸೀಟ್ ಬುಕ್ ಆಗಿದ್ದರಿಂದ ಅವ್ರು ಅಲ್ಲಿ ಕೂತಿದ್ರು, ನಾವಿಲ್ಲಿದ್ವಿ. ನಾನು ಮಮ್ಮಿ ಇಬ್ಬರು ಚಪಾತಿ ಆಲ್ರೆಡಿ ತಂದಿದ್ದರಿಂದ ಚಪಾತಿ ತಿನ್ಕೊಬಿಡೋಣ ಮಮ್ಮಿ, ನಿದ್ದೆ ಬಂದ್ಬಿಡುತ್ತೆ ನನಗೆ ಅಂದ್ಕೊಂಡು ಚಪಾತಿ ತಿನ್ಕೊಂಡ್ವಿ. ಇನ್ನು ನಾನು ಚಪಾತಿ ತಿನ್ಕೊಂಡು ಗೈಸ್ ಮಲ್ಕೊಬಿಟ್ರೆ ಇನ್ನು ನಾಳೆ ಬೆಳಿಗ್ಗೆನೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದು ನೋಡಿ. ನೋಡಿ ಗೈಸ್, ನಮ್ಮಮ್ಮ ಗಂಟೆ ಸರಿಗಿಲ್ಲ ಅಂತ ಯಾವ ಪಾಟಿ ನಿದ್ದೆ ಹೊಡೆದವ್ರೆ ಗೊತ್ತಾ ಗೈಸ್. ಒಂದು ಹೊಸ ನಿದ್ದೆ ಹೊಡೆದಿಲ್ಲ ನಮ್ಮಮ್ಮ ಚೆನ್ನಾಗಿ. ನಾನು ಮಮ್ಮಿ ಅಂದರು ನಾನು ನೈಟ್ ಶಿಫ್ಟ್ ಮಾಡಿ ನಿದ್ದೆಗೆ ಇಟ್ಕೊಂಡು ಬಂದಿರೋದು. ನಮ್ಮಮ್ಮ ನೋಡಿ ಗೈಸ್ ಏನು ಚೆನ್ನಾಗಿ ನಿದ್ದೆ ನಂಗೊಂದು ಸ್ವಲ್ಪನೇ ಗೈಸ್ ನಿದ್ದೆ ಬಂದಿತ್ತು. ಸ್ಟಾರ್ಟಿಂಗ್ ನೋಡಿ ಇವಾಗ ಹಾಕ್ಲಿದೆ. ಈ ಚಳಿ ಹೊಡಿತೈತೆ. ದಿಸ್ ಇಸ್ ಕಾಲ್ಡ್ ವಿಕಾರಾಬಾದ್. ನೋಡಿ ಅಲ್ಲಿ ವಿಕಾರಾಬಾದ್ ತೋರಿಸ್ತೀನಿ. ವಿಕಾರಾಬಾದ್ ಆಮೇಲೆ ಸೆಕೆ ಅಂತೆ ಮಮ್ಮಿ. ಇದು ವಿಕಾರಾಬಾದ್ ಅಂತ ಗೈಸ್. ಇದಾದಮೇಲೆ ನಾವು ಇಳಿಬೇಕಾಗಿರೋ ಸ್ಟಾಪ್ ಬರೋದು ಜೈರಾಬಾದ್. ನಾವು ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಲಗೇಜರೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್. ನಾನು ಶಾಲ್ಗೆಲ್ಲ ಎತ್ಕೊಬಿಟ್ಟಿದ್ದೀನಿ ಚಳಿಗೆ. ಶಾಲ್ ಹೊತ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಇದಾದ್ಮೇಲೆ ಇಳಿಬೇಕು ಗೈಸ್. ಅಕ್ಕ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ, ಅಪರೂಪ. ನಮ್ಮ ಜೊತೆ ಇದ್ದವರೆಲ್ಲ ಇನ್ನೊಂದು ಹೋಗಿಲ್ಲಿದ್ದಾರೆ. ಸೊ ನಾವೆಲ್ಲಿದ್ದೀವಿ, ಖಾಲಿ ಇದೆ ಗೈಸ್. ಇವಾಗ 6:42 ಈಗ ಟೈಮ್ ತೋರಿಸ್ತೀವಿ. ಎಷ್ಟು ಚೆನ್ನಾಗಿ 6
6:42 ಇಲ್ಲಾಂದ್ರೆ ಇನ್ನೂ ನಿದ್ದೆ ಮಾಡ್ತಾಯಿದ್ದೀನಿ ಗೈಸ್. ನಾನು ರಾತ್ರಿ ಅಷ್ಟಕ್ಕೆ ವ್ಲಾಗ್ ನಿಲ್ಸ್ಬಿಟ್ಟು ಮಲ್ಕೊಬಿಟ್ಟೆ. ನನಗೆ ನಿದ್ದೆ ಬರ್ತಿತ್ತು ಅಂದರೆ ನಿದ್ದೆ ಬರ್ತಿತ್ತು. ಆಮೇಲೆ ಎಷ್ಟಾಗೋದು ಮಧ್ಯರಾತ್ರಿಯಲ್ಲಿ ಹೆಂಗೆ ಇರ್ತವೆ ಗೈಸ್, ಹೆಂಗೆ ದಟ್ಟವ್ರು ನೋಡಿ ನಿದ್ದೆ ಬರ್ತಿತ್ತು. ಆಮೇಲೆ ಎಚ್ಚರ ಹೋಯ್ತು ಗೈಸ್, ಮಧ್ಯ ಎಚ್ಚರ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ, ಅವ್ರ ಹತ್ರ ನೋಡ್ಕೊಂಡು ಕೂತಿದ್ದೆ. ಬಟ್ ಆಗ ವ್ಲಾಗ್ ಮಾಡೋಕ್ಕೆ ಎಲ್ಲ ಕತ್ಲೆ ಫುಲ್ಲು ಕತ್ಲೆ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಟ್ಟಿದ್ರು. ಒಂದು ರೇಂಜಿಗೆ ಸೆಕೆ ಇತ್ತು, ಆಮೇಲೆ ಚಳಿ. ಓಕೆ, ಇಲ್ಲೇ ಸುಮಾರು ಹೊತ್ತು ನಿಲ್ಸೋದಂತೆ, ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ ನಮ್ಮಮ್ಮ ನಿದ್ರಾದೇವಿ ನೆನ್ನೆನೇ ಅಷ್ಟು ನಿದ್ದೆ ಮಾಡಿದವರು ಅಲ್ವಾ. ಅದು ನಾನಿದ್ದೀನಿ ಧೈರ್ಯದ ಮೇಲೆ ನಿದ್ದೆ ಮಾಡಿಬಿಟ್ಟವ್ರೆ. ಇಲ್ಲ ಅಂತಂದರೆ ನಾನು ಎಷ್ಟು ಕಾವಲು ಕಾಯಿದ್ದೀನಿ ನನಗೆ. ಹಾಯ್ ಅಣ್ಣ, ನಮಸ್ತೆ ಮಾಡಬೇಕು ಅಕ್ಕ ಬಂದ ತಕ್ಷಣ. ಸೊ ಫೈನಲಿ ನಾವು ಜೈರಾಬಾದಿಗೆ ರೀಚ್ ಆದ್ವಿ ಗೈಸ್. ನೋಡಿ ಅಕ್ಕನ ಮನೆಗೆ ಬಂದಿರೋದು. ನಾನು ನಮಸ್ತೆ ಮಾಡಬೇಕು ಅಕ್ಕನಲ್ಲ, ಅವ್ರ ಹೆಸರು ಅಪೂರ್ವ ಅಂತ, ನಾವು ಅಪೂರ್ವ ಅಕ್ಕ ಅಂತೀವಿ. ಈಗ ನಿಮಗೆ ಕಟ್ಟಕಡೆದಾಗಿ ಕಾಡುವ ಪ್ರಶ್ನೆ ಏನಕ್ಕೆ ಬಂದಿದ್ದೀವಿ ಅಂತ, ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲೇ ಹೇಳೋಕ್ಕಾಗೋದು ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ, ಯಾಕಂದರೆ ಲೆಂತ್ ವೀಡಿಯೋ ಆಗಿಬಿಡುತ್ತೆ. ನಾನು ಅವ್ರ ಮನೆಗೆ ಹೋಗಿದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಕಾಯ್ತಾಯಿರಿ, ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ, ಬಾಯ್.